ಧರ್ಮಸ್ಥಳಕ್ಕೆ ಸರ್ ಬಹಳಷ್ಟು ಒಂದು ಕಳಂಕ ಬಂದಿರತಕ್ಕಂಥ ಒಂದು ಹಿನ್ನೆಲೆ ಏನು ಪವನ್ ಕಲ್ಯಾಣ್ ಅವರು ಧರ್ಮಸ್ಥಳಕ್ಕೆ ವಿಸಿಟ್ ಮಾಡ್ತಿದ್ದಾರೆ ಸರ್. ಅಲ್ಲ, ಧರ್ಮಸ್ಥಳಕ್ಕೆ ಒಂದು ಹತ್ತತ್ರ 1 ಕೋಟಿ ಜನ ವೀಕ್ಷಣೆ ಮಾಡ್ತಾರೆ. ಇದು ದೇವಸ್ಥಾನಕ್ಕೆ ಹೋಗ್ತಾರೆ. ಈಗ ಮಂಜುನಾಥ ದೇವರು ಇರೋದಲ್ಲಿ ಅಲ್ವಾ, ಅವ್ರು ನೋಡೋದಕ್ಕೆ ಎಲ್ಲ ಭಕ್ತಾದಿಗಳು ಹೋಗ್ತಾರೆ. ದೇವ್ರ ಮೇಲೆ ಏನು ಅಲಿಗೇಷನ್ ಏನಿಲ್ವಲ್ಲ ಅಲ್ವಾ. ದೇವಸ್ಥಾನಕ್ಕೆ ಹೋಗೋದಕ್ಕೂ ಅಲ್ಲಿರ್ತಕ್ಕಂಥ ವಿದ್ಯಮಾನಗಳಿಗೂ ತನಿಖೆಗೂ ಯಾವ ಸಂಬಂಧನೇ ಇಲ್ಲ. ದೈವ ಭಕ್ತರು ಎಲ್ಲರೂ ಕೂಡ ಈಗಲೂ ಹೋಗ್ತಾರೆ, ಮುಂದಕ್ಕೂ ಹೋಗ್ತಾರೆ, ಹಿಂದೆನೂ ಹೋಗ್ತಿದ್ರು. ಅದರಲ್ಲೇನು ಅವ್ರು ಹೋಗಿದ್ರಲ್ಲಿ ತಪ್ಪೇನೂ ಇಲ್ಲ. ಇಂಥ ಒಂದು ಬೆಳವಣಿಗೆ ನಡುವೆನೇ ಅವರು ಭೇಟಿ ಕೊಡ್ತಾರೆ. ಈಗ ದೇವ್ರ ಬಗ್ಗೆ ಏನಾದರೂ ಅಲಿಗೇಷನ್ ಇದೆಯಾ? ಇಲ್ಲ. ಅಲ್ಲಿ ಬೇರೆಯವ್ರ ಬಗ್ಗೆ ಅಲಿಗೇಷನ್ಸು ಇದೆ ಅಷ್ಟೇ. ಮಂಜುನಾಥನ ಬಗ್ಗೆ ಆಗಲಿ, ಅಣ್ಣಪ್ಪನ ಬಗ್ಗೆ ಆಗಲಿ, ಅವ್ರ ಬಗ್ಗೆ ಭಕ್ತಿ ಇದೆಯೇ ಹೊರತು ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ತಪ್ಪು ಅಂತ ನಾವು ಹೇಳೋಕ್ಕಾಗತ್ತಾ? ಈಗ ಮೊನ್ನೆ ನಮ್ಮ ಪಕ್ಷದವರು ಹೋಗಿದ್ರು, ಕಾರ್ಯಗಳು ಮಾಡಿಕೊಂಡು, BJP ಅವರು ಹೋಗಿದ್ರು. ಹೋಗ್ಲಿ ಬಿಡಿ, ತಪ್ಪೇನಿದೆ. ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವ ತಪ್ಪು ಇಲ್ಲ.